ಕನ್ನಡಿಗ ಕೆಎಲ್ ರಾಹುಲ್ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ರು. ಶ್ರೀ ಶಿವಕುಮಾರ ಸ್ವಾಮೀಜಿ ಗದ್ದುಗೆ ದರ್ಶನ ಪಡೆದ ಅವರು ಬಳಿಕ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದ ಕೆಎಲ್ ರಾಹುಲ್ ಮಠದ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ್ರು. ಮಠಕ್ಕೆ ಭೇಟಿ ನೀಡಿದ್ದು ಖುಷಿಯಾಗಿದೆ. ಮಕ್ಕಳ ಜೊತೆ ಮಾತನಾಡುತ್ತಿರುವುದನ್ನ ಖುಷಿಯನ್ನ ಮತ್ತಷ್ಟು ಹೆಚ್ಚಿಸಿದೆ ಎಂದು ಹೇಳಿದ್ರು. ಕೆಎಲ್ ರಾಹುಲ್ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದಾರೆ ಎನ್ನುವ ವಿಷಯ ತಿಳಿಯುತ್ತಿದ್ದಂತೆ ನೂರಾರು ಅಭಿಮಾನಿಗಳು ಮಠಕ್ಕೆ ಬಂದು ನೆಚ್ಚಿನ ಕ್ರಿಕೆಟಿಗನ ನೋಡಿ ಸಂತಸಪಟ್ಟರು. ಎಲ್ಲರಿಗೂ ನಮಸ್ಕಾರ. ಹಲೋ. ಮತ್ತೆ ತಂದೆ ಅವ್ರು ಹೇಳ್ದಂಗೆ ನನಗೆ ಸ್ಪೀಚ್ ಹೇಳೋದಷ್ಟು ಚೆನ್ನಾಗಿ ಹೇಳ್ಕೊಟ್ಟಿಲ್ಲ, ಬರೀ ಕ್ರಿಕೆಟ್ ಆಡೋದು ಹೇಳ್ಕೊಟ್ಟಿದ್ರು. ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸ್ವಲ್ಪ ಒಂದೆರಡು ಮಾತು ಹೇಳ್ತೀನಿ. ನಿಮ್ಮೆಲ್ಲರ ಮಧ್ಯೆ ಬಂದು ತುಂಬಾ ಖುಷಿ ಆಯ್ತು. ನಿಮ್ಮೆಲ್ಲರೂ ಕೂತ್ಕೊಂಡಿರೋದು, ಪ್ರೇಯರ್ ಮಾಡೋದು ನೋಡಿ